ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋ ಕಾಸ್ಟ್ ಡಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳು ಪ್ರಾಯೋಜಕರು ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee, Sri Raghavendra Tupa, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಏಮ್ಸ್ ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ. ಹೋರಾಟಗಾರರ ವಿರುದ್ಧ ಧಮಕಿ ರೀತಿ ಹೇಳಿಕೆ ಸಹಿಸುವುದಿಲ್ಲ, ಎಸ್ ಮಾರಪ್ಪ. ಪತ್ರಕರ್ತ ಮುತ್ತಣ್ಣ ಹೆಳವರ್ ಮೇಲೆ ಪೊಲೀಸರಿಂದ ಹಲ್ಲೆ ಘಟನೆ ಖಂಡಿಸಿ ಪತ್ರಕರ್ತರ ಸಂಘದಿಂದ ಎಸ್ಪಿಗೆ ಮನವಿ. ಕೇಂದ್ರ ಮತ್ತು ರಾಜ್ಯಗಳ ಸ್ಕೀಮ್ಗಳ ಕುರಿತು ಜನಸಾಮಾನ್ಯರಿಗೆ ಮಾಹಿತಿ ನೀಡಿ ಸಂಸದ ಜಿ. ಕುಮಾರ್ ನಾಯ್ಕ್. ವಿನ್ಯು ಉದಯ್ ಕುಮಾರರಿಂದ ಮಾನಸಿಕ ಕಿರುಕುಳ, ಪತ್ನಿ ಮಗುವನ್ನು ಕಳುಹಿಸದೆ ಕಿರುಕುಳ, ಬ್ರಹ್ಮಾನಂದ ಆರೋಪ. ಹರಿಜನವಾಡ ಆರೋಗ್ಯ ಕೇಂದ್ರದಲ್ಲಿ ಯೋಗ ದಿನಾಚರಣೆ. ಕಾಯಕ ಮಿತ್ರರಿಗೆ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮನವಿ. ಮತ್ತು ರೈಲು ಪ್ರಯಾಣಿಕರೊಂದಿಗೆ ಅಸಭ್ಯ ವರ್ತನೆ, ಆರೋಪಿ ಬಂಧಿಸದ ಪೊಲೀಸರು ದೂರು. ವಾರ್ತೆಗಳ ವಿವರ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯಿಂದ ಇರುವ ಮರ್ಮವನ್ನು ಅರಿಯುವಲ್ಲಿ ವಿಫಲರಾಗಿರುವ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಬೆಂಬಲಿಗರ ಮೂಲಕ ಮನೆಗೆ ಮುತ್ತಿಗೆ ಹಾಕುವುದಾಗಿ ಧಮಕಿ ಹಾಕಿಸುತ್ತಿದ್ದು, ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಏಮ್ಸ್ ಹೋರಾಟ ಸಮಿತಿ ಸಂಚಾಲಕ ಎಸ್ ಮಾರಪ್ಪ ಸವಾಲು ಹಾಕಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯಿಂದ ಇರುವ ಮರ್ಮವನ್ನು ಅರಿಯುವಲ್ಲಿ ವಿಫಲರಾಗಿರುವ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಬೆಂಬಲಿಗರ ಮೂಲಕ ಮನೆಗೆ ಮುತ್ತಿಗೆ ಹಾಕುವುದಾಗಿ ಧಮಕಿ ಹಾಕುತ್ತಿದ್ದು, ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಏಮ್ಸ್ ಹೋರಾಟ ಸಮಿತಿ ಸಂಚಾಲಕ ಎಸ್ ಮಾರಪ್ಪ ಸವಾಲು ಹಾಕಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೀಡಿರುವ ಹೇಳಿಕೆ ರಾಯಚೂರಿಗೆ ಏಮ್ಸ್ ಮಂಜೂರಾತಿ ತಪ್ಪಿಸುವ ತಂತ್ರವೇ ಹೊರತು ಬೇರೇನೂ ಅಲ್ಲ. ಅವರ ಪಕ್ಕದಲ್ಲಿಯೇ ಇದ್ದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪ್ರಶ್ನಿಸಬೇಕಿತ್ತು ಎಂದು ಬಸವರಾಜ್ ಕಳಸ್ ಹೇಳಿದ್ದಾರೆ. ಆದರೆ ಅವರ ಬೆಂಬಲಿಗರು ಪಿ. ಯಲ್ಲಪ್ಪ ನೇತೃತ್ವದಲ್ಲಿ ಹೇಳಿಕೆ ನೀಡಿ ಬೆದರಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಹೋರಾಟಗಾರರು ಬೆದರಿಕೆಗೆ ಮಣಿಯುವುದಿಲ್ಲ ಎಂದು ಎಚ್ಚರಿಸಿದ ಅವರು, ತಜ್ಞರ ಸಮಿತಿಯಿಂದಲೇ ಕೇಂದ್ರ ಯೋಜನೆಗಳು ಜಾರಿಯಾಗಿವೆಯೇ ಎಂದು ಪ್ರಶ್ನಿಸಿದರು. ರಾಯಚೂರಿನಲ್ಲಿ IIIT ಸ್ಥಾಪಿಸುವಾಗ ಯಾವ ತಜ್ಞರ ಸಮಿತಿ ವರದಿ ನೀಡಿತು? ಆಂಧ್ರಪ್ರದೇಶ ಸೇರಿದಂತೆ ಬೇರೆ ರಾಜ್ಯಗಳಿಗೆ ಏಮ್ಸ್ ಮಂಜೂರಾತಿ ನೀಡಿದಾಗಲೂ ಯಾವ ತಜ್ಞರ ಸಮಿತಿ ವರದಿ ನೀಡಿಲ್ಲ. ರಾಯಚೂರಿಗೆ ಏಮ್ಸ್ ನೀಡಬೇಕೆಂದರೆ ತಜ್ಞರ ತಂಡ ಬೇಕಾ ಎಂದು ಪ್ರಶ್ನಿಸಿದರು. ಪ್ರಹ್ಲಾದ್ ಜೋಶಿ ಅವರು ಕುತಂತ್ರವನ್ನು ಶಾಸಕರ ಅರ್ಥ ಮಾಡಿಕೊಳ್ಳದೆ ಪ್ರಶ್ನಿಸದೇ ಇರುವುದು ಗುಲಾಮಗಿರಿ ಅಲ್ಲವೇ ಎಂದು ಪ್ರಶ್ನಿಸಿದರು. ನಗರ ಕ್ಷೇತ್ರದ ಶಾಸಕರಾಗಿರುವ ಡಾಕ್ಟರ್ ಶಿವರಾಜ್ ಪಾಟೀಲ್ ಉತ್ತದಾಯಿಯಾಗಿದ್ದಾರೆ. ಅವರೇ ಪಕ್ಷ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಾಗಲೇ ಏಮ್ಸ್ ಮಂಜೂರಾತಿ ಏಕೆ ಮಾಡಲಿಲ್ಲ ಎಂದು ಪ್ರಶ್ನಿಸಿದರು.
ಐಐಟಿ ಮಂಜೂರಾತಿಯಲ್ಲಿ ಜಿಲ್ಲೆಗೆ ಆಗಿರುವ ಅನ್ಯಾಯವೇ ಏಮ್ಸ್ನಲ್ಲಿ ಮಾಡುವ ಎಲ್ಲಾ ಹುನ್ನಾರಗಳು ಪ್ರಹ್ಲಾದ್ ಜೋಶಿ ಹೇಳಿಕೆಯಿಂದ ಬಹಿರಂಗವಾಗುತ್ತವೆ. ಪ್ರಶ್ನಿಸಬೇಕಿದ್ದ ಶಾಸಕರ ಮೌನ ರಾಯಚೂರಿಗೆ ಏಮ್ಸ್ ತಪ್ಪಿಸಲು ಪರೋಕ್ಷ ಸಹಕರಿಸಿದಂತೆ ಇದೆ ಎಂದು ಸಂಶಯ ವ್ಯಕ್ತಪಡಿಸಿದರು. ಏಮ್ಸ್ ಹೋರಾಟಕ್ಕೆ ಶಾಸಕರು ನೀಡಿದ್ದ ಭರವಸೆ ಯಾವುದೂ ಈಡೇರಿಲ್ಲ. ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಸವಾಲು ಹಾಕಿದರು. ಪಿ. ಯಲ್ಲಪ್ಪ ಅವರಿಗೆ ಮಾಹಿತಿ ಕೊರತೆ ಇದೆ. ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ ಎಂದರು. ವಿವಾದ ತರಿಸ್ಬೋದೇನೋ, ಆದರೆ ಪ್ರಹ್ಲಾದ್ ಜೋಶಿ ಅವರ ಮನಸ್ಥಿತಿನೇ ಆದಂತ ನಾವು ಮೊದಲಿಂದ ಅಂದ್ಕೊಂಡಿದ್ದೀವಿ. ಅದು ಎಕ್ಸಾಕ್ಟ್ ಆಗಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಏನು ಹೋರಾಟದಿಂದ ಅದಕ್ಕೆ ರಿಯಾಕ್ಟ್ ಮಾಡಿದ್ವಿ, ಪ್ರತಿಕ್ರಿಯೆ ಮಾಡಿದ್ವಿ. ಆ ಪ್ರತಿಕ್ರಿಯೆ ಈಗ ಮತ್ತೊಂದು ಪ್ರತಿಕ್ರಿಯೆ ಅಭಿಪ್ರಾಯವಾದ ಚರ್ಚೆಗೆ ಅಂತಂದ್ರೆ ಭಾಳ ಒಳ್ಳೆಯದು. ಆದರೆ ಬೆಂಕಿ ಆಗ್ತಕ್ಕಂಥ ಮನೆಗಳಿಗೆ ಮುಕ್ತಿಗೆ ಆಗ್ತಕ್ಕಂಥ ಕ್ಷಮೆ ಯಾಚಿಸುವಂತಕ್ಕಂಥ ಮಾತುಗಳನ್ನು 3 ವರ್ಷ ಸತತವಾಗಿ ಹೋರಾಟದಷ್ಟು ಬಂದಿರತಕ್ಕಂಥ ಹೋರಾಟಗಾರರಿಗೆ ಹೇಳ್ತಕ್ಕಂಥದ್ದು ಕೂಡ ಒಂದಾಗಿದೆ. ಆದರೆ ಅವರು ಹೇಳ್ತಕ್ಕಂಥದ್ದು ಕೂಡ ಮುಖ್ಯವಾಗಿದೆ. ಅವ್ರಿಗೆ ಯಾರೋ ಬರ್ಕೊಟ್ಟಿರ್ತಾರೆ, ಅವ್ರು ಹೇಳ್ತಾರೆ. ಬಹುಶಃ ನಮ್ಮ ಏಮ್ಸ್ ಹೋರಾಟಗಾರರ ಪ್ರತಿಕ್ರಿಯೆ ಮತ್ತೊಂದು ರೀತಿಯ ಪ್ರತಿಕ್ರಿಯೆ ಮಾಡುವಂಥವ್ರಿಗೆ ಈ ಇವುಗಳ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅವ್ರಿಗೆ ಹೆಚ್ಚು ಮಾಹಿತಿ ಇಲ್ಲ. ಅಥವಾ ಅವರ ನಾಯಕರ ಪರವಾಗಿ ಮಾತನಾಡೋದಾದ್ರೆ ಅವರು ಮಾತಾಡಿರ್ಬೋದು. ಅದು ಅದಕ್ಕಿಂತ ಮುಖ್ಯವಾಗಿದೆ. ನಮ್ಮ ರಾಯಚೂರು ನಗರದಿಂದ ಆಯ್ಕೆ ಆಗಿರ್ತಕ್ಕಂಥವರು ತಮ್ಮ ಮನೆಯಲ್ಲೇ ಕೂಡಿಸಿಕೊಂಡು ಏಮ್ಸ್ಗೆ ನಡೆತಕ್ಕಂಥ ಈ ಹೋರಾಟದ ವಿರುದ್ಧವಾದಂತಹ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯನ್ನು ತಮ್ಮ ಮನೆಯಲ್ಲಿ ಅವರು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ಒಂದು ರೀತಿಯಲ್ಲಿ ರಾಯಚೂರಿನಲ್ಲಿ ಹೋರಾಟ ಏನು ಸಾಗಲ್ಲ, ನೀವು ತಗೊಂಡೋದ್ರೂ ಪರವಾಗಿಲ್ಲ, ಬಟ್ ನಾನು ನಿಮ್ಗೆ ಸಪೋರ್ಟ್ ಇದ್ದೀನಿ ಅಂತ ಕೂಡ ನಮ್ಮ ರಾಯಚೂರು ಶಾಸಕರು ಕೂಡ ಆಗಿದೆ. ಇಂಡೈರೆಕ್ಟ್ ಆಗಿ ನಾನು ನಿಮ್ಗೆ ಸಪೋರ್ಟ್ ಇದ್ದೀನಿ. ಯಾರು ಸಪೋರ್ಟ್ ಆಗಬೇಕು ಗೊತ್ತಿಲ್ಲ ನಿಮಗೆ, ಆದರೆ ಜೋಶಿ ನಾನು ನಿಮ್ಗೆ ಸಪೋರ್ಟ್ ಇದ್ದೀನಿ, ನೀವು ನನಗೆ ಸಪೋರ್ಟ್ ಇದ್ದೀನಿ ಮುಂದಿನ ಅಂತ ಲೆಕ್ಕ. ರಾಜಕೀಯವಾಗಿ ನಾವು ಸಪೋರ್ಟ್ ಇದೆ, ನಾವು ನಿಮ್ಗೆ ಸಪೋರ್ಟ್ ಇರ್ತೀವಿ. ಯಾಕಂದ್ರೆ ರೀಸನ್ ಏನಿದೆ, ರಾಯಚೂರಿನ 20 ವರ್ಷಗಳ ಒಂದು ನೀವು ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಅದನ್ನ ನೋಡ್ಕೊಂಡು ಹೋದಾದ್ರೆ ನಮ್ಮಲ್ಲಿರ್ತಕ್ಕಂಥ ಈ ಜಿಲ್ಲೆಯ ನಾಯಕರಾಗಲಿ ಸಂಘಟಕರಾಗಲಿ ಈ ಜಿಲ್ಲೆಯನ್ನು ಮಾಡಿಕೊಂಡವರೇ, ನಾವು ರಾಜಕೀಯವಾಗಿ ಮಾಡಿಕೊಂಡವರೇ, ಆಮೇಲೆ ಸಂಪನ್ಮೂಲವನ್ನು ಕೂಡ ಮಾಡಿಕೊಂಡವರೇ, ಸುತ್ತಮುತ್ತ ಕಿರೆ ಗುಡ್ಡಗಳನ್ನು ಸಹಿತ ನಾವು ಕನ್ನಡ ಹೊಡೆದ್ರು ಕೂಡ ನಾವು ಕಣ್ಣು ತೆಗೆದುಕೊಳ್ಳತಕ್ಕಂಥ ಬಂದಿದ್ದಾರೆ. ಶೈಕ್ಷಣಿಕ ನಾಯಕರು ಇನ್ನುಳಿರುವಂತಹದನ್ನ ಒಬ್ಬರು ಮಾತಾಡಕ್ಕೆ ಹೇಳಿಲ್ಲ. ಆ ರೀತಿ ಎಲ್ಲರನ್ನೂ ಮಾಡಿಕೊಂಡಂತ ಈ ಜಿಲ್ಲೆಯಲ್ಲಿ ಈ ಹೋರಾಟ 3 ವರ್ಷದಿಂದ ನಡೀತಾ ಇದೆಯಲ್ಲ, ನನ್ನ ಕಡೆಗೆ ಕೇವಲ ಒಂದು ಇಶ್ಯೂ ಹೋರಾಟ ನಾನು ಭಾವಿಸ್ಕೊಂಡಿಲ್ಲ. ನಾನು ಭಾಷೆ ಹೇಳ್ತೀನಿ ಮಾತ್ರ. ಇದು ರಾಯಚೂರು ಜಿಲ್ಲೆಯ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕವಾದಂತಹ ಒಂದು ದೊಡ್ಡ ತಿರುವು ಒಂದು ಹೋರಾಟ. ಇದು ಯಾವುದೇ ಹಂತದಲ್ಲಿ ಒಂದು ನಾವೇನು ಒಂದು ದಂಗೆಯಾಗಿ ಕೂಡ ಪರಿವರ್ತನೆಯಾಗತಕ್ಕಂಥದ್ದು ಈ ಚಾನ್ಸಸ್ ಇದೆ ಈ ಹೋರಾಟಕ್ಕೆ. ಅವರು ಅದನ್ನು ಭಾವಿಸ್ತಾ ಇದ್ದೀನಿ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಪತ್ರಕರ್ತರು ಕೂಡ ತುಂಬಾ ಸಲ ಇವರು ಕವನ ಬರೆದಿರ್ತಕ್ಕಂಥದ್ದು, ಪ್ರಶ್ನೆಗಳು ಮಾಡಿರ್ತಕ್ಕಂಥದ್ದು ತುಂಬಾ ಇದೆ. ಪ್ರಹ್ಲಾದ್ ಜೋಶಿ ರಾಯಚೂರಿಗೆ ಬಂದು ಬಹುಶಃ ಇದೇ ಸ್ಟೇಟ್ಮೆಂಟ್ ಕೊಡಕ್ಕೆ ಬಂದ್ರ ಮತ್ತೆ ಏನಿಲ್ಲ ಅವ್ರಿಗೆ ರಾಯಚೂರಿಗೆ ಬರ್ತಕ್ಕಂಥ ಒಂದು ಬಿಟ್ಟರೆ ಈ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಅವರಿಗೆ ಬಂದು ಬರೋದಾದ್ರೆ ಬಹುಶಃ ನಾಲ್ಕು ಮಟ್ಟಿಗೆ ರಾಯಚೂರು ಜಿಲ್ಲೆಯಲ್ಲಿ ಒಂದು ರಾಜಕೀಯ ಬೆಳವಣಿಗೆ ಪ್ರಾರಂಭ ಆಗಿದೆ. ಅದು ಏನಂತಂದ್ರೆ ಒಂದು ವೇಳೆ ರಾಯಚೂರಿಗೆ ಕೊಟ್ಟರೆ ಆ ಸ್ಪೇಸ್ ಯಾರು ಕಟ್ಟಬೇಕಂತ ಒಂದು ಪ್ರಾರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಒಂದು 314ಕ್ಕೆ ಸಚಿವ ನಾಯಕರ ಒಂದು ಬರ್ತಡೇ ಇದೆ. ಅದರ ಮುಖ್ಯವಾದಂತಹ ಅಂಶ ಇದೇ ಆಗಿದೆ. ಅದಕ್ಕೆ ಒಂದು ಉತ್ತರವಾಗಿ ಕೂಡ ಪ್ರಹ್ಲಾದ್ ಜೋಶಿ ಅವರನ್ನು ಬಳಸ್ಕೊಂಡಿರ್ಬೇಕು ಅಂತ ನಾನು ರಾಜಕೀಯವಾದಂತ ಇದ್ದೇನೆ. ಅದು ಏನೇ ಇರಲಿ, ನೀವು ನಿಮ್ಮ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಡ್ಕೊಳ್ಳಿ, ಆದರೆ ಎಲ್ಲರೂ ಮಾಡ್ಕೊಳ್ಳುವಂಥದ್ದು ನೀವು ನನ್ನೂರು ಸಾವಿರ ವತಿಯಿಂದ ಇವತ್ತು ಮುರುಗು ಮಾಡಿರಿ. ಮತ್ತೆ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅನ್ನೋದನ್ನು ಕೂಡ ನೀವು ಪ್ರಿನ್ಸಿಪಲ್ ಆಗಿ ನಾವು ಮುರುಗು ಮಾಡಿರಿ. 3 ವರ್ಷ ಸತತವಾಗಿ ಹೋರಾಟ ಮಾಡಬೇಕು ಕೂಡ ಇದು ಜಿಲ್ಲೆ ಹೋರಾಟವಾಗಿ ನಿಂತಿಲ್ಲ, ಇದು ಸಮಗ್ರವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದ ಒಂದು ಹೋರಾಟವಾಗಿ ಬಂದಿದೆ. ಮತ್ತೆ ಎಲ್ಲರೂ ಉತ್ತರ ಕರ್ನಾಟಕದಲ್ಲಿ ಕೂಡ ಬಹಳ ಮಂದಿ ನಮ್ಮ ರಾಜ್ಯದಲ್ಲಿ ಇವತ್ತು ಬೆಂಗಳೂರು ನಮಗೆ ಕರ್ನಾಟಕ ಕೂಡ ನಮ್ಮ ಪರವಾಗಿ ನಿಂತಿರ್ತಕ್ಕಂಥ ಉದಾಹರಣೆ. ಜೋಶಿ ಅವರು ಈಗೀಗ ಬಂದು ತಜ್ಞರ ಸಮಿತಿ ಬೇಕು, ಆ ತಜ್ಞರ
ನಿಮಗೆ ಕೊಡಬೇಕಂತ ಇದೆ. ಈ ಪ್ರಶ್ನೆ ಇನ್ನೂ ಇದೆ. 14 ಸಮಿತಿ ಯಾರು ಕೊಟ್ಟದ ಗೊತ್ತಿಲ್ಲ, ಅವರು ಕೊಟ್ಟರು ಅವರನ್ನ. ನಿಮಗೆ ರೈತರು ಕೊಡಬೇಕಂತ ಮಾತಿಗೆ ನಮ್ಮ ರೈತರು ಶಾಸಕರಿಗೆ ಅರ್ಥ ಆಗಿತ್ತು. ಈ ಸೂಕ್ಷ್ಮತೆ ಬಹಳ ಸೂಕ್ಷ್ಮತೆ ಇದೆ. 3 ವರ್ಷ ನಮ್ಮ ಓಡಬೇಕಾದ್ರೆ ನಾವು ನಂಬಬೇಕಾಗ್ತದ, ನಾವು ನಮಗೆ ಕಟ್ಕೊಂಡು ಏನು ಅವ್ರಿಗೆ ಇದಕ್ಕೆ ಪ್ರತಿಕ್ರಿಯೆ ಮಾಡಿದ್ರೆ ನಮಗೆ ಧಮಕಿ ಹಾಕುವಂತ ಬರ್ತದಲ್ಲ, ಅವೆಲ್ಲ ಏನಾಗಲ್ಲ. ನನಗೆ ಗೊತ್ತಿದೆ, ರಾಯಚೂರು ಒಂದು ಕಾಲಕ್ಕೆ ಭೂಮಕ್ರಮ ಮತ್ತು ಬೇರೆ ಗುಣಗಳನ್ನು ಎದುರಿಸ್ತಕ್ಕಂಥ ರೈತರು ಈಗ ರಾಜಕಾರಣಿಗಳ ಗುಣಗಳನ್ನು ಎದುರಿಸ್ತಕ್ಕಂಥದ್ದಾಗುವಾಗ ಅದೊಂದು ಫೇಸ್ ನಡೆಯುತ್ತೆ ಅಂತ ನಾವು ಮಾತು ನಮಗೆ. ಅದೊಂದು ಫೇಸ್ ನಡೆಯುತ್ತೆ. ನಾವು ಅಲ್ಲಿಂದ ಬಂದಿದ್ದು 3 ಗಂಟೆ ಬಂದಿದ್ದೆವು. ಮತ್ತೆ ತಜ್ಞರ ಸಂಘದ ಪಾರ್ಟಿ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಮತ್ತೊಂದು ತಜ್ಞರ ಸಂಸ್ಥೆ ಯಾವಾಗ ಬೇಕಾಗಿತ್ತು ಎಂಟೈರ್ ಕರ್ನಾಟಕದ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಮಾತ್ರ ರೈತರು ಇದಾಗಿ ಯಾರಿಗಿಂತ ರೈತರೇ ಎಲ್ಲ ರೀತಿಯ ಸ್ವಲ್ಪ ಅನುಕೂಲಗಳು ಜಿಲ್ಲೆ ಇದು. ಮತ್ತೆ ಸಾಧ್ಯ ನಿಮ್ಮ ಸರ್ಕಾರ ಡಿಕ್ಲೇರ್ ಮಾಡೋದು, ನಿಮ್ಮ ಸರ್ಕಾರ ಡಿಕ್ಲೇರ್ ಮಾಡೋದು ಪ್ರಕಾರದಿಂದ ಮಾತಾಡೋದ್ರೆ ಸ್ವತಂತ್ರವಾಗಿ ಮಾತಾಡಲಿಕ್ಕೆ ಏನು ಸರ್ಕಾರನೋ ಅಥವಾ ಸರ್ಕಾರದ ನಿಮ್ಮ ಹೇಳಿನೋ ಅಥವಾ ನಿಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇರ್ತದ, ನಮ್ಮ ಮೆಡಿಕಲ್ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಮನುಷ್ಯರು ಅದು ಏನಲ್ಲ. ಆದ್ರೆ ನಮ್ಮ ಅನಿಸಿಕೆ ಸರಿಯಿದೆ. ನಮ್ಮ ಹೋರಾಟಗಾರರು ವರುಣರು ಪ್ರಹ್ಲಾದ್ ಜೋಶಿ ಕಂಡಿಟ್ಟಿದ್ದಾರೆ. ಅವರೇ ಕಂಡು ಈಗ ಅನ್ನೋದು ನಾವು ಮೊನ್ನೆ ಬಂದು ಪ್ರಹ್ಲಾದ್ ಜೋಶಿ ಅವರು ಸಾಧನೆ ಮಾಡ್ಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಏನೋ ಮಾತಾಡಿ, ಆದ್ರೆ ನಮ್ಮ ರೈತೂರಿನ ಶಾಸಕರು ಅದನ್ನು ಕೇಳಬಂದು ಸುಮ್ಮನಿದ್ರೆ ಅಂತ ಮಾತುಕತೆ ಇದೆ. ಬಹಳ ನಾವೇನು ಕೂಡ ಪ್ರೀತಿ ಆಕ್ರೋಶಬಹುದು, ಅದರ ತಾತ್ವಿಕ ಅಥವಾ ಸಾತ್ವಿಕ ಆಕ್ರೋಶಬಹುದು. ಸಿಟ್ಟನ್ನು ಅನ್ಕೋದಿಲ್ಲ. ನಮ್ಮಿಂದ ಕೆತ್ತುವಂತ ಮನುಷ್ಯರು ನಮ್ಮ ರೈತರು ನಗರಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಬಂದಾಗ ನಮ್ಮ ಪರವಾಗಿರ್ಬೇಕಾಗಿತ್ತು. ನೀವು ಏನನ್ನ ಏನಾಗಬೇಕು ನಾವು ಸಿಎಂ ಅವರಿಗೆ ಶಿಶು ಸಂಪದ ಜಾರಿ ಮಾಡುವಂತಾಗ ಜಿಲ್ಲೆ ಸಚಿವರು ಶಾಸಕರಿದ್ರು. ಅವ್ರು ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅವತ್ತೇನು ಸರ್? ಒಂದು ಮಾತು ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ದಾರೆ, ಒಂದು ಅಬ್ಸರ್ವ್ ಮಾಡಿ. ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ದಾರೆ, ಎಷ್ಟು ನಾವು ಕಳಿಸ್ತೇವೆ ನೆಟ್ವರ್ಕ್ ಅದಕ್ಕೆಲ್ಲ ಕ್ಯಾಬಿನೆಟ್ ಆಗಿರ್ತದೆ. ಇನ್ನೊಂದು ಅಶೋಕ್ ಕುಮಾರ್ ಜೈನ್ ಮಾತನಾಡಿ, ಕಳೆದ 3 ವರ್ಷಗಳಿಂದ ಹೋರಾಟ ನಡೆಯುತ್ತಿದ್ದರೂ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರಿಯಾಗಿ ಸ್ಪಂದಿಸಿಲ್ಲ. ಅವರದೇ ಸರ್ಕಾರ ಕೇಂದ್ರದಲ್ಲಿ ಇದ್ದರೂ ಒತ್ತಡ ಹಾಕುವ ಪ್ರಯತ್ನ ಮಾಡಿಲ್ಲ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಗರಕ್ಕೆ ಆಗಮಿಸಿರುವ ಮಾಹಿತಿಯೂ ಹೋರಾಟಗಾರರಿಗೆ ತಿಳಿಸಿಲ್ಲ. ಪ್ರಹ್ಲಾದ್ ಜೋಶಿ ತಜ್ಞರ ಸಮಿತಿ ಎಂದು ಹೇಳುವಾಗ ಶಾಸಕರು ಪ್ರಶ್ನಿಸದೆ ಸುಮ್ಮನಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸಚಿವರಿಗೆ ಸರಿಯಾದ ಉತ್ತರ ನೀಡುವ ಹೋರಾಟ ರೂಪಿಸುತ್ತೇವೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಕಳಸ್, ಜಾನ್ ವೆಸ್ಲಿ, ವೆಂಕಟರೆಡ್ಡಿ, ಶ್ರೀನಿವಾಸ್ ಕಲವಲದೊಡ್ಡಿ, ಜಯಭೀಮ, ಎಂಆರ್ ಭೇರಿ ಸೇರಿದಂತೆ ಅನೇಕರಿದ್ದರು. ಪತ್ರಕರ್ತರ ಮೇಲೆ ಹಲ್ಲೆಗೆ ಯತ್ನಿಸಿದ ಸಿಂಧನೂರು ವೃತ್ತದ ಡಿವೈಎಸ್ಪಿ ಬಿಎಸ್ ತಳವಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದಿಂದ ಎಸ್ಪಿ ಪುಟ್ಟಮಾದಯ್ಯ ಅವರಿಗೆ ನಗರದ ಎಸ್ಪಿ ಕಚೇರಿಯ ಆವರಣದಲ್ಲಿ ಮನವಿ ಸಲ್ಲಿಸಲಾಯಿತು. ಪತ್ರಕರ್ತನ ಮೇಲೆ ಹಲ್ಲೆಗೆ ಯತ್ನಿಸಿದ ಸಿಂಧನೂರು ವೃತ್ತದ ಡಿವೈಎಸ್ಪಿ ಬಿಎಸ್ ತಳವಾರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದಿಂದ ಎಸ್ಪಿ ಪುಟ್ಟಮಾದಯ್ಯ ಅವರಿಗೆ ನಗರದ ಎಸ್ಪಿ ಕಚೇರಿ ಆವರಣದಲ್ಲಿ ಮನವಿ ಸಲ್ಲಿಸಲಾಯಿತು. ಯರಗೇರದ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಜೂನ್ 23ರಂದು ಜರುಗಿದ ಕಾರ್ಯಕ್ರಮದಲ್ಲಿ ಸುದ್ದಿ ಮಾಡಲು ತೆರಳಿದ್ದ ಬೆಂಕಿ ಬೆಳಕು ಪತ್ರಿಕೆ ವರದಿಗಾರ ಮುತ್ತಣ್ಣ ಹೆಳವರಿಗೆ ಸಿಂಧನೂರು ವೃತ್ತದ ಡಿವೈಎಸ್ಪಿ ಬಿಎಸ್ ತಳವಾರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸಿರುವುದು ತೀವ್ರ ಖಂಡನೀಯವಾಗಿದೆ. ವಿಶ್ವವಿದ್ಯಾಲಯದ ಮುಖ್ಯ ದ್ವಾರದ ಬಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಿರುವುದನ್ನು ವರದಿಗಾರ ಮುತ್ತಣ್ಣ ಹೆಳವರ್ ಫೋಟೋ ತೆಗೆಯಲು ನಿಂತಿದ್ದಾಗ ಡಿವೈಎಸ್ಪಿ ಬಿಎಸ್ ತಳವಾರ್ ಆಗಮಿಸಿ ಏಕಾಏಕಿ ರೇಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕಾರ್ಯಕ್ರಮದ ವರದಿ ಮಾಡಲು ಜಿಲ್ಲಾಡಳಿತದಿಂದ ಪತ್ರಕರ್ತರಿಗೆ ನೀಡಲಾದ ಪಾಸನ್ನು ತೋರಿಸಿದರೂ ಕೂಡ ಡಿವೈಎಸ್ಪಿ ಬಿಎಸ್ ತಳವಾರ್ ಪಕ್ಕದಲ್ಲಿ ಇದ್ದ ಸಿಬ್ಬಂದಿಗೆ ಈತನನ್ನು ಒದ್ದು ಒಳಗೆ ಹಾಕಿ ಎಂದು ಹೇಳಿ ಹಲ್ಲೆ ನಡೆಸಲು ಯತ್ನಿಸಿದ್ದಾರೆ ಎಂದರು. ವರದಿಗೆ ತೆರಳಿದ ಪತ್ರಕರ್ತನ ಮೇಲೆ ಪೊಲೀಸ್ ಅಧಿಕಾರಿ ದೌರ್ಜನ್ಯ ತೋರಿರುವುದು ಅತ್ಯಂತ ಖಂಡನೀಯವಾಗಿದೆ. ಕೂಡಲೇ ಡಿವೈಎಸ್ಪಿ ಬಿಎಸ್ ತಳವಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪತ್ರಕರ್ತ ಮುತ್ತಣ್ಣ ಹೆಳವರ್ ಜೊತೆಗೆ ಪೊಲೀಸ್ ಅಧಿಕಾರಿ ನಡೆದುಕೊಂಡ ರೀತಿಯ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗಿದ್ದು, ಕಚೇರಿಗಳಿಗೆ ಹೋಗಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಧಮಕಿ ಹಾಕಿ ಬ್ಲಾಕ್ ಮೇಲ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ. ಜೊತೆಗೆ ಪತ್ರಕರ್ತರಲ್ಲದವರು ವಾಹನಗಳಿಗೆ
ಸ್ಟಿಕರ್ಗಳನ್ನು ಅಂಟಿಸಿಕೊಂಡು ರಾಜಾರೋಷವಾಗಿ ತಿರುಗಾಡಿ ಅಕ್ರಮ ಮರಳು ದಂಧೆ ಮಾಡುವ ನಕಲಿ ಪತ್ರಕರ್ತರು ಇದ್ದಾರೆ. ಬ್ಲಾಕ್ ಮೇಲ್ ದಂಧೆ ಮಾಡುವ ನಕಲಿ ಪತ್ರಕರ್ತರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಸುದ್ದಿ ಮಾಡಲು ತಂದಿದ್ದ ಬೆಂಕಿ ಬೆಳಕು ವರದಿಗಾರ ಮುತ್ತಣ್ಣ ಯಳವರ್ಗೆ ಸಿಂಧನೂರು ವೃತ್ತದ ಡಿವೈಎಸ್ಪಿ ಬಿಎಸ್ ತಳವಾರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಲ್ಲಿಗೆ ಯತ್ನಿಸಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ವಿಶ್ವವಿದ್ಯಾಲಯದ ಮುಖ್ಯದ್ವಾರದಲ್ಲಿ ಬಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಶಿಲಾನ್ಯಾಸ ನೆರವೇರಿಸುವುದನ್ನು ವರದಿಗಾರ ಮುತ್ತಣ್ಣ ಯಳವಾರ್ ಫೋಟೋ ತೆಗೆಯಲು ನಿಂತಿದ್ದಾಗ ಡಿವೈಎಸ್ಪಿ ಬಿಎಸ್ ತಳವಾರ್ ಆಗಮಿಸಿ ಏಕಾಏಕಿ ರೇಗಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ಕಾರ್ಯಕ್ರಮದ ವರದಿ ಮಾಡಲು ಜಿಲ್ಲಾಡಳಿತದಿಂದ ಪತ್ರಕರ್ತರಿಗೆ ನೀಡಲಾದ ಪಾಸನ್ನು ತೋರಿಸಿದರೂ ಕೂಡ ಡಿವೈಎಸ್ಪಿ ಬಿಎಸ್ ತಳವಾರ್ ಪಕ್ಕದಲ್ಲಿದ್ದ ಸಿಬ್ಬಂದಿಗಳಿಗೆ ಈತನನ್ನು ಒದ್ದು ಒಳಗೆ ಹಾಕಿ ಎಂದು ಹೇಳಿ ಹಲ್ಲೆ ನಡೆಸಲು ಪ್ರಯತ್ನ ಮಾಡಿದ್ದಾರೆ. ವರದಿಗೆ ತೆರಳಿದ ಪತ್ರಕರ್ತನ ಮೇಲೆ ಪೊಲೀಸ್ ಅಧಿಕಾರಿ ದೌರ್ಜನ್ಯ ತೋರಿರುವುದು ಅತ್ಯಂತ ಖಂಡನೀಯವಾಗಿದೆ. ಕೂಡಲೇ ಡಿವೈಎಸ್ಪಿ ಬಿಎಸ್ ತಳವಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪತ್ರಕರ್ತ ಮುತ್ತಣ್ಣ ಯಳವಾರ್ ಜೊತೆಗೆ ಪೊಲೀಸ್ ಅಧಿಕಾರಿ ನಡೆದುಕೊಂಡ ರೀತಿಯ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ. ರಾಯಚೂರು ಜಿಲ್ಲೆಯಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗಿದ್ದು, ಕಚೇರಿಗಳಿಗೆ ಹೋಗಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಧಮಕಿ ಹಾಕಿ ಬ್ಲಾಕ್ ಮೇಲ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ. ಜೊತೆಗೆ ಪತ್ರಕರ್ತರಲ್ಲದವರು ವಾಹನಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡು ರಾಜಾರೋಷವಾಗಿ ತಿರುಗಾಡಿ ಅಕ್ರಮ ಮರಳು ದಂಧೆ ಮಾಡುವ ನಕಲಿ ಪತ್ರಕರ್ತರು ಇದ್ದಾರೆ. ಬ್ಲಾಕ್ ಮೇಲ್ ದಂಧೆ ಮಾಡುವ ನಕಲಿ ಪತ್ರಕರ್ತರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಈ ಮೂಲಕ ಮನವಿ ಮಾಡುತ್ತಾರೆ. ಸರ್, ಎರಡೂ ಕೂಡ ಅದರ ಬಗ್ಗೆ ಮಾಹಿತಿ ಇದೆ. ನಾವು ನಮ್ಮ ವೃತ್ತಿ ಸಮೇತ ನಾವು ಅವರು ನಡೆದುಕೊಂಡಂಥ ರೀತಿಯಲ್ಲಿ ಡೂಪ್ಲಿಕೇಟ್ ಭಾಳ ಜನ ಇದ್ದಾರೆ ಸರ್. ಫೋನ್ ಇಟ್ಕೊಳ್ಳೋದು ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ ಸರ್. ಯಾರು ಕಂಪ್ಲೇಂಟ್ ಕೊಡೋದು ಸರ್. ನೀವು ವಾಲೆಂಟ್ ಲೋಕಲ್ ಗೀಟ್ ಕೊಡ್ತೀವಿ ಗೊತ್ತಿದೆ ಯಾರು ಯಾರು ನಕಲಿ ಗೊತ್ತಿದೆ ಗೊತ್ತಿದೆ ಸರ್. ನಾವು ಸಹ ದೂರ ಕೊಡಲ್ಲ. ನೀವು ವಾಲೆಂಟ್ ಆಗಿ ಸೋಮೋಟನ್ನು ತಗೊಂಡ್ರೆ ಒಂದು ಹಂತಕ್ಕೆ ಬರ್ತಾವೆ ಸರ್. ಆ ಕಂಪ್ಲೇಂಟ್ ಕೊಡ್ಬೇಕು ಸರ್. ನೀವು ಮಾಡಿದ್ರೆ ಮಾಡಿದ್ರೆ ಆಗ್ತದೆ ಸರ್. ಭಾಳ ಜನ ಅಧಿಕಾರಿಗಳಂತೂ ಒಳಗೆ ಬೇರೆ ಬೇರೆ ಕಚೇರಿಗಳಲ್ಲಿ ಕೂಡ ಬರೀ ಓನ್ಲಿ ಮೊಬೈಲ್ ತಗೊಳ್ಳೋದು ವಿಡಿಯೋ ಮಾಡೋದು ಎರಡು ಸಬ್ಜೆಕ್ಟ್ ನಡೀತಾ ಇದೆ. ಕೆಲಸ ಮಾಡೋದು ಇವ್ರದ್ದೇನಪ್ಪ ಭಾಳ ಕಿರಿಕಿರಿ ಆಗಿದೆ. ಇಂಡಿಯನ್ ಎಕ್ಸ್ಪ್ರೆಸ್ ನಾವೊಂದು ಹೇಳ್ಕೊಂಡಿಲ್ಲ ಸರ್. ಇಂಡಿಯನ್ ಎಕ್ಸ್ಪ್ರೆಸ್ ಮಾತಾಡ್ರೆ ಒಬ್ಬರೇ ಅಧ್ಯಕ್ಷರು ಮಾತಾಡ ತೋರಿಸಿದ್ರು ಬಿಡ್ತಾ ಇಲ್ಲ. ಬೇರೆ ಡಿಸ್ಟ್ರಿಕ್ಟ್ ಬಂದೋಬಸ್ತಿ ಮಾಡ್ತಾರೆ, ಬೇರೆ ಜಿಲ್ಲೆ. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಆರ್ ಗುರುನಾಥ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ಪ್ರಧಾನ ಕಾರ್ಯದರ್ಶಿ ಎಂ ಪಾಷಾ ಹಟ್ಟಿ, ಉಪಾಧ್ಯಕ್ಷ ಶಿವಪ್ಪ ಮಡಿವ, ಪತ್ರಕರ್ತರಾದ ಅರವಿಂದ್ ಕುಲಕರ್ಣಿ, ಸಿದ್ದು ಬಿರಾದರ್, ಬಸವರಾಜ್ ನಾಗಡದಿನ್ನಿ, ಚಂದ್ರಕಾಂತ್ ಮಾಸಾನಿ, ಮಲ್ಲಿಕಾರ್ಜುನಯ್ಯ ಸ್ವಾಮಿ, ವೀರನಗೌಡ, ರಂಗನಾಥ್, ಭೀಮಸೇನಾಚಾರ್, ರಾಮಕೃಷ್ಣ ದಾಸರಿ, ಸಿದ್ದಯ್ಯ ಸ್ವಾಮಿ ಕುಕ್ನೂರು, ವೆಂಕಟೇಶ್ ಹೂಗಾರ್, ವಿಜಯಕುಮಾರ್ ಜಾಗಟ್ಕಲ್, ಶ್ರೀಕಾಂತ್ ಸಾವೂರ್, ಬಸವರಾಜ್ ಭೋಗಾವತಿ, ಶರಣಬಸವ ನೀರ್ಮಾನ್ವಿ, ನೀಲಕಂಠ ಸ್ವಾಮಿ, ಆನಂದ ಕುಲಕರ್ಣಿ, ಪ್ರಸನ್ನಕುಮಾರ್ ಜೈನ್, ಜಯಕುಮಾರ್ ದೇಸಾಯಿ, ಗಿರಿಧರ್ ಕುಲಕರ್ಣಿ, ಲಕ್ಷ್ಮಣ್ ಕಪಗಲ್, ಮುತ್ತಣ್ಣ ಹೆಳವರ್, ರಚಯ್ಯ ಸ್ವಾಮಿ, ಅಣ್ಣಪ್ಪ ಮೇಟಿಗೌಡ, ಸುದರ್ಶನ್, ಗುರುರಾಜ್, ರಾಜು, ಲಕ್ಷ್ಮಣ್ ಪಾತಾಪುರ್, ಶ್ಯಾಮ್ ಸುಂದರ್ ಲಂಗೋಟೆ, ಮಹಾನಂದ, ಪ್ರಭಾಕರ್ ಹುಡೇತ್, ಭಾವಸಲಿ, ಶಂಕರ್, ರಾಮಸ್ವಾಮಿ, ವಾಗೀಶ್ ಪಾಟೀಲ್, ಶ್ರೀನಿವಾಸ್, ಚನ್ನಬಸವ ಆರೋಲಿ, ಹುಸೇನಪ್ಪ, ರವಿಕುಮಾರ್, ಛಾಯಾಗ್ರಾಹಕರಾದ ಮಲ್ಲಿಕಾರ್ಜುನ ಸ್ವಾಮಿ, ಯಲ್ಲಪ್ಪ, ಖಾದರ್, ಜಿಲಾನಿ ಪಾಷಾ, ಶಿವಕುಮಾರ್, ಹನುಮಂತು, ಬಾಲು, ವೀರೇಶ್, ಪವನ್ ಕುಮಾರ್, ಅಯ್ಯಪ್ಪ, ಪಿಕ್ಲಿಹಾಳ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸ್ಕೀಮ್ಗಳ ಕುರಿತು ಜನಸಾಮಾನ್ಯರಿಗೆ ಮಾಹಿತಿ ನೀಡಿ ಬ್ಯಾಂಕ್ಗಳಿಗೆ ಬರುವ ಗ್ರಾಹಕರೊಂದಿಗೆ ಜನಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸಿ ಈ ಮುದ್ರೆ ಯೋಜನೆಯಡಿಯಲ್ಲಿ ಸಾಲವನ್ನು ಪಡೆಯಲು ಅರ್ಹತೆ ಉಳ್ಳವರಿಗೆ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯವನ್ನು ನೀಡಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿ ಎಂದು ಸಂಸದ ಜಿ ಕುಮಾರ್ ನಾಯಕ್ ಅವರು ಸಭೆಯಲ್ಲಿ ಬ್ಯಾಂಕಿನ ಅಧಿಕಾರಿಗಳಿಗೆ ಸೂಚಿಸಿದರು. ಇಂದು ಯಾದಗಿರಿ ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ
ಡಿಸಿಸಿ ಡಿಎಲ್ಆರ್ಸಿ ಸಭೆಯಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಅವರು ಸಭೆಯನ್ನು ಉದ್ದೇಶಿಸಿ ಕೇಂದ್ರ ಮತ್ತು ರಾಜ್ಯದ ಸ್ಕೀಮ್ಗಳ ಪಿಎಂಜೆಜೆಬಿವೈ, ಪಿಎಂಎಸ್ಬಿವೈ, ಎಪಿವೈ, ಮುದ್ರಾ, ಪಿಎಂ ಸ್ವನಿಧಿ, ಪಿಎಂ ವಿಶ್ವಕರ್ಮ ಸ್ಕೀಮ್ಗಳ ಕುರಿತು ಜನಸಾಮಾನ್ಯರಿಗೆ ಮಾಹಿತಿ ನೀಡಿ ಬ್ಯಾಂಕ್ಗಳಿಗೆ ಬರುವ ಗ್ರಾಹಕರೊಂದಿಗೆ ಜನಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸಿ ಈ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲವನ್ನು ಪಡೆಯಲು ಅರ್ಹತೆ ಉಳ್ಳವರಿಗೆ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯವನ್ನು ನೀಡಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿ ಎಂದು ಸಭೆಯಲ್ಲಿ ಬ್ಯಾಂಕ್ನ ಅಧಿಕಾರಿಗಳಿಗೆ ಸೂಚಿಸಿದರು. ಹಾಗೆಯೇ ಇಡಿಪಿ ಯಲ್ಲಿ ತರಬೇತಿಯನ್ನು ಪಡೆದ ಕೆಲವರಿಗೆ ಸಾಲದ ಚೆಕ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ವರಡಿಯಾ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ರೀಜನಲ್ ಮ್ಯಾನೇಜರ್ ಗುರುಪ್ರಸಾದ್ ಸ್ವಾಮಿ, ಲೋಕ್ ಸಿಂಹ, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಪಂಚಾಕ್ಷರಿ ಸೇರಿದಂತೆ ಯಾದಗಿರಿ ಜಿಲ್ಲಾ ಮಟ್ಟದ ಎಲ್ಲಾ ಬ್ಯಾಂಕ್ಗಳ ಮುಖ್ಯಸ್ಥರು ಇದ್ದರು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಮೊಬೈಲ್ 8861382770. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್,
ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಅನಂತಪುರ ಜಿಲ್ಲೆಯ ರಾಯಲದುರ್ಗ ನಿವಾಸಿಯಾದ ನಾನು ನಗರದ ವಿನ್ನು ಉದಯ್ ಕುಮಾರ್ ಇವರ ಪುತ್ರಿ ಮಾನಸಳನ್ನು 2021ರಲ್ಲಿ ಮದುವೆಯಾಗಿ ಗಂಡು ಮಗುವಿದೆ. ಆದರೆ ಮಾನಸಳ ತಂದೆ ವಿನ್ನು ಉದಯ್ ಕುಮಾರ್ ಇವರು ಮಾನಸ ಮತ್ತು ಮಗುವನ್ನು ಕರೆದುಕೊಂಡು ಬಂದು ಆಸ್ತಿ ಮಾಡಿದರೆ ಮಾತ್ರ ಕಳುಹಿಸುವುದಾಗಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ಬ್ರಹ್ಮಾನಂದ್ ಆರೋಪಿಸಿದರು. ಅನಂತಪುರ ಜಿಲ್ಲೆಯ ರಾಯಲದುರ್ಗದ ನಿವಾಸಿಯಾದ ನಾನು ನಗರದ ವಿನ್ನು ಉದಯ್ ಕುಮಾರ್ ಇವರ ಪುತ್ರಿ ಮಾನಸಳನ್ನು 2021ರಲ್ಲಿ ಮದುವೆಯಾಗಿ ಗಂಡು ಮಗುವಿದೆ. ಆದರೆ ಮಾನಸಳ ತಂದೆ ವಿನ್ನು ಉದಯ್ ಕುಮಾರ್ ಇವರು ಮಾನಸ ಮತ್ತು ಮಗುವಂತೆ ಕರೆದುಕೊಂಡು ಬಂದು ಆಸ್ತಿ ಮಾಡಿದರೆ ಮಾತ್ರ ಕಳುಹಿಸುವುದಾಗಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ಬ್ರಹ್ಮಾನಂದ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಗಳನ್ನು ಕಳುಹಿಸಲು 10 ಷರತ್ತುಗಳನ್ನು ಹಾಕುತ್ತಿದ್ದಾರೆ. ನನ್ನ ತಂದೆ ತಾಯಿ ಬಿಟ್ಟು ಪ್ರತ್ಯೇಕ ಮನೆ ಮಾಡಬೇಕು, ಬ್ಯಾಂಕಿನಲ್ಲಿ ಹಣ ಠೇವಣಿ ಇಡಬೇಕು ಎಂದೆಲ್ಲ ಷರತ್ತು ವಿಧಿಸುತ್ತಿದ್ದಾರೆ. ನನ್ನ ಪತ್ನಿ ಈಗಲೂ ಮನೆಗೆ ಬರಲು ಸಿದ್ಧರಿದ್ದರೂ ಕಳುಹಿಸದೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಸುಳ್ಳು ದೂರು ದಾಖಲಿಸಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ. ಪತ್ನಿ ಮತ್ತು ಮಗುವನ್ನು ಬಿಟ್ಟು ಜೀವನ ಮಾಡಲು ಸಾಧ್ಯವಾಗದೆ ಮಾನಸಿಕವಾಗಿ ನೊಂದಿದ್ದೇನೆ. ರಾಜಕೀಯ ಪ್ರಭಾವ ಬಳಸಿ ಒತ್ತಡ ಹಾಕುತ್ತಿದ್ದಾರೆ. ಕಾರು ಚಾಲಕನಾಗಿ ಜೀವನ ಸಾಗಿಸುತ್ತಿದ್ದು ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು. 17/6/2021 ದಿನದಲ್ಲಿ ದೊಡ್ಡ ಸಮಾಜದಲ್ಲಿ ನಾವು ಮದುವೆ ಆಗಿದ್ದೀವಿ. ಬ್ರಹ್ಮಾನಂದ ಮಾನಸ ನನ್ನ ಹೆಂಡತಿಯರು. ಆಕ್ಚುಲಿ ಅವರು ಒಂದು ಈ ಸ್ವಪ್ನ ನಾವು ಮಾನಸ ಅಂತ ಹೆಸರಿಗೆ ಮದುವೆ ಮಾಡ್ಕೊತೀವಿ. ಮದುವೆ ಆಗಿದ ತಕ್ಷಣ ನಾವೆಲ್ಲರೂ ಬಹಳ ಚಂದ ಇದ್ದು ಒಂದೇ ಸಂಸಾರದಲ್ಲಿ ಒಂದೇ ಮರದಲ್ಲಿ ನಮ್ಮಪ್ಪ ನಮ್ಮಮ್ಮ ನನ್ನ ಹೆಂಡತಿ ನಾವು ಇದ್ದು ಚೆನ್ನಾಗಿದ್ದೀವಿ. ಆದ ತಕ್ಷಣ ಒಂದೇ ರಾತ್ರಿ ನಮ್ಮ ಮಾಮೂರು ಬಂದು ಏನ್ ಮಾಡಿದಾರಂದ್ರೆ ನಮಗೆ 11/6/2022ರಲ್ಲಿ ದೇವ್ರ ದಯದಿಂದ ಒಂದು ಕೂಸು ಸಿಕ್ಕಿತು ಸರ್. ಕೂಸು ಸಿಕ್ಕಿದ ಮೇಲೆ ಏನಾಯ್ತಂದ್ರೆ ನಮ್ಮ ಮಾಮೂರು ಫೋನ್ ಹಚ್ಚಿ ನಿಮಗೆ ಕೂಸು ಸಿಕ್ಕಿದೆ, ನಾವು ಕೇಳಿದಂಗೆ ಹೇಳಬೇಕು, ಯಾಕಂದ್ರೆ ನಿಮ್ಮ ಭವಿಷ್ಯವನ್ನು ನಾನು ಏನು ಹೇಳಿದ್ದೀನೋ ಅದನ್ನು ನೀವು ಭಾಗವಹಿಸಬೇಕು, ನನ್ನ ಷರತ್ತುಗಳು ನಾನು ಹೇಳಿದ್ದೀನಿ ಅಂತ ನಮಗೆ ಫೋನ್ನಲ್ಲಿ ವಿಚಾರ ಮಾಡಿದರು. ಯಾಕೆ ಈ ತರ ಗೊತ್ತಿಲ್ಲ ಮಾಮತ ಫೋನ್ನಲ್ಲಿ ಹೇಳಿದ ಮೇಲೆ ನಮ್ಮ ಮನ್ನ ವಿನ್ನು ರಾಮಚಂದ್ರ ಅವರು ಇದೇ ಪ್ರಾಸೆಸ್ನಲ್ಲಿ ಮಾಡಿದ್ದಾರೆ. ಕಮಲ ಅಂತ ಅವರ
ಎಂಟನೇ ನನ್ನ ಹುಡುಗಿಯನ್ನು ನಿನ್ನ ಕೊಟ್ಟಿದ್ದೀನಿ, ಕೊಟ್ಟಿದ್ದ ಕಾರಣವಾಗಿ ನೀನು ಇವಾಗ ನಾನು ಹೇಳಿದ್ದಂಗೆ ನೀನು ಜೀವನ ಸಾಗಿಸಬೇಕಂತ ಹೇಳಿ ಅವರು ಸರ್ ನಾವು ಸಪರೇಟ್ ಮನದಲ್ಲಿ ಇರಬೇಕಂದ್ರೆ ಆಗಿನ ಮೇಲೆ ಹುಡುಗನ ನೋಡ್ಬೇಕಂದ್ರೆ ಹುಡುಗಿ ಮೇಲೆ ನನ್ನ ಜೊತೆ ಇರ್ಬೇಕಂದ್ರೆ ಸಂಸಾರ ಮಾಡಿ ಕಲ್ಯಾಣ ನೋಡ್ಬೇಕಂದ್ರೆ ಅವ್ರ ಮೇಲೆ ಆಸ್ತಿ ಮಾಡಬೇಕಂದ್ರೆ ಆದ ತಕ್ಷಣ ಇಲ್ಲಂದ್ರೆ ಬ್ಯಾಂಕ್ ಮೇಲೆ ಅಕೌಂಟ್ ಬಳಸಬೇಕಂದ್ರೆ ಇಲ್ಲಂದ್ರೆ ಹುಡುಗನ ನೋಡ್ಬೇಕಂದ್ರೆ ಅವ್ರು ನಾವು ಇಲ್ಲೇ ಬಂದು ಜೀವನ ನಡೆಸಬೇಕಂತೆ ಸರ್. ಈ 3 ತರ ಕಂಡೀಷನ್ ಇಕ್ಕಿ ಆಗಿನ ಮೇಲೆ ಅವ್ರು 37 ಕಂಡೀಷನ್ ಸಿಗ್ತಾರೆ ಸರ್ ನಮ್ಮ ಮೇಲೆ. ಯಾಕಂದ್ರೆ ಸರ್ ನನ್ನ ಷರತ್ತುಗಳು ಅಂತ ಹೇಳಿ ಇವೆಲ್ಲ ಕಂಡೀಷನ್, ನನ್ನ ಷರತ್ತುಗಳು ಅಂತ ಹೇಳಿ ಇವೆಲ್ಲ ಕಂಡೀಷನ್ ಬರ್ತಾರೆ ಸರ್. ಈ ತರ ನೀನು ಜೀವನ ಮಾಡಿದಂಗಿದ್ದೆ ನಾನು ನಿನ್ನ ಸಂಸಾರ ಕಲ್ಯಾಣವಾಗಿ ನಾನು ಹುಡುಗಿನ ನಿನ್ನ ಸಂಸಾರ ಮಾಡೋಕ್ಕೆ ನಾನು ಕರ್ಕೊಳ್ಳೋಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ದಾರೆ. ಇದರಲ್ಲಿ ತುಂಬಾ ಕಂಡೀಷನ್ಗಳು ಹೋಗಿ ಕಂಡೀಷನ್ ಇಂದ ಕಾಂಪ್ರಮೈಸ್ ಮಾಡ್ಬೇಕಂತ ಆಗಲ್ಲ ಸರ್. ನಾವು ಹುಡುಗಿನ ಚಂದ ನೋಡ್ಕೊಂಡಿನಿ, ಎಲ್ಲ ತರ ನಾವು ಜೀವನದಲ್ಲಿ ಹುಡುಗಿ ನಾನು ಇಷ್ಟ ಇದ್ದೀನಿ, ಹುಡುಗಿ ನಾನು ಇಷ್ಟ ಇದ್ದೀನಿ, ಹುಡುಗಿ ನಾನು ಇಷ್ಟ ಇದ್ದೀನಿ, ಇಬ್ಬರು ನಾವು ಜೊತೆಗಿದ್ದವಾಗಲೂ ನಮ್ಮ ಮಾವ ಬಂದು. ನಗರದ ಹರಿಜನವಾಡ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಒಂದು ಭೂಮಿ ಒಂದು ಆರೋಗ್ಯ ಎನ್ನುವ ಘೋಷಣೆಯೊಂದಿಗೆ ಆಚರಣೆ ಮಾಡಲಾಯಿತು. ನಗರದ ಹರಿಜನವಾಡ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಒಂದು ಭೂಮಿ ಒಂದು ಆರೋಗ್ಯ ಎನ್ನುವ ಘೋಷಣೆಯೊಂದಿಗೆ ಆಚರಣೆ ಮಾಡಲಾಯಿತು. ಈ ಯೋಗ ದಿನಾಚರಣೆಯಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಆಶಾ ಹೇಳ್ಕೋರ್ ಯೋಗ ದಿನಾಚರಣೆ ಶಿಷ್ಟಾಚಾರದಲ್ಲಿ ಪ್ರತಿಯೊಬ್ಬರೂ ಅಭ್ಯಾಸ ಮಾಡಬಹುದಾದ ಶೀತಲೀಕರಣ ವ್ಯಾಯಾಮ, ಸರಳವಾದ ಯೋಗಾಸನ, ಪ್ರಾಣಾಯಾಮಗಳು ಮತ್ತು ಧ್ಯಾನ ಇದೆ. ಪ್ರತಿದಿನ ಬೆಳಗ್ಗೆ ಕನಿಷ್ಠ ಅರ್ಧ ಗಂಟೆ ಕಾಲ ಯೋಗಾಭ್ಯಾಸ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕವಾಗಿ ಸಬಲರಾಗುತ್ತಾರೆ. ಆದುದರಿಂದ ಎಲ್ಲರೂ ದಿನನಿತ್ಯ ಮುಂದುವರಿಸಿಕೊಂಡು ಹೋಗಲು ಸಲಹೆ ನೀಡಿದರು. ಯೋಗ ಗುರುಗಳಾದ ಡಾಕ್ಟರ್ ತಿಮ್ಮಪ್ಪ ಎನ್ ವಡ್ಡೆಪಲ್ಲಿ ಮಾತನಾಡಿ, ಯೋಗವು ಸಮಗ್ರ ಆರೋಗ್ಯ ಚಿಕಿತ್ಸಾ ಪದ್ಧತಿಯಾಗಿದೆ. ಯೋಗದಿಂದ ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ ಆರೋಗ್ಯ ದೊರೆಯುತ್ತದೆ. ಇದು ಒಂದು ಜೀವನ ವಿಧಾನವನ್ನು ಕಲಿಸಿಕೊಡುತ್ತದೆ ಎಂದರು. ಡಾಕ್ಟರ್ ತಿಮ್ಮಪ್ಪ ಎನ್ ವಡ್ಡೆಪಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗ, ಆಸನ, ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿಸಿದರು. ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿ ಮಂಜುಳಾ ಮಾತನಾಡಿ, ನಮ್ಮ ಆಸ್ಪತ್ರೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಆಶಾ ಕಾರ್ಯಕರ್ತೆಯರು ಪ್ರತಿ ಮನೆಗೂ ಯೋಗ ಕುರಿತು ಅರಿವು ಮೂಡಿಸಲು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಔಷಧಿ ಅಧಿಕಾರಿ ಪ್ರಾಣೇಶ್ ಜೆಡೆ, ದ್ವಿತೀಯ ದರ್ಜೆ ಸಹಾಯಕ ಮುಜಿಹಿದ್, ಎಲ್ಲ ಆಶಾ ಕಾರ್ಯಕರ್ತೆಯರು ಮತ್ತು ಸಿಬ್ಬಂದಿ ವರ್ಗದವರು ಇದ್ದರು. ಕರ್ನಾಟಕ ರಾಜ್ಯ ಗ್ರಾಮ ಕಾಯಕ ಮಿತ್ರ ನೌಕರರ ಬಾಕಿ ಇರುವ 6 ತಿಂಗಳ ವೇತನ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಕಾಯಕ ಮಿತ್ರ ನೌಕರರ ಸಿಐಟಿಯು ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಗ್ರಾಮ ಗಾಯಕ ಮಿತ್ರ ನೌಕರರಿಗೆ ಬಾಕಿ ಇರುವ 6 ತಿಂಗಳ ವೇತನ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಕಾಯಕ ಮಿತ್ರ ನೌಕರರು ಸಿಐಟಿಯು ನೇತೃತ್ವದಲ್ಲಿ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ ಅವರಿಗೆ ಮನವಿ ಸಲ್ಲಿಸಿ ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಯೋಜನೆಯಲ್ಲಿ ಅನುಷ್ಠಾನಗೊಳಿಸಲು ಹಾಗೂ ಸಮರ್ಪಕವಾಗಿ ಜಾರಿ ಮಾಡಲು ಗ್ರಾಮ ಕಾಯಕ ಮಿತ್ರ ಎಂಬ ನಾಮಾಂಕಿತದಲ್ಲಿ ಮಹಿಳೆಯರನ್ನು ನೇಮಕ ಮಾಡಿಕೊಂಡಿದ್ದು, ಈ ಹುದ್ದೆಯಲ್ಲಿ ಕಳೆದ 5 ತಿಂಗಳಿಂದ ವೇತನವಿಲ್ಲದೆ ಪರದಾಡುವಂತಾಗಿದೆ ಮತ್ತು ಆರ್ಥಿಕವಾಗಿ ಕುಟುಂಬ ನಿರ್ವಹಣೆಗೆ ಕಷ್ಟಕರವಾಗಿದೆ. ತಕ್ಷಣ ವೇತನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ಪ್ರತಿ ವರ್ಷ ನವೀಕರಣ ಪದ್ಧತಿ ಕೈಬಿಡಬೇಕು. 20,000 ಮಾನವ ದಿನಗಳ ಗುರಿ ನಮ್ಮ ಜವಾಬ್ದಾರಿಯಿಂದ ಕೈಬಿಟ್ಟು ಗ್ರಾಮ ಪಂಚಾಯಿತಿ ನೌಕರರೆಂದು ಪರಿಗಣಿಸಬೇಕು. ನಮಗೆ ಆರೋಗ್ಯ ಭತ್ಯೆ ನೀಡಬೇಕು. 20,000 ವೇತನ ನಿಗದಿಪಡಿಸಬೇಕು. ಸೇವಾ ಭದ್ರತೆ ನೀಡಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡಲು ನಮಗೆ ಪ್ರತ್ಯೇಕವಾಗಿ ಗಣಕಯಂತ್ರ, ಪೀಠೋಪಕರಣದ ವ್ಯವಸ್ಥೆ ಒದಗಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷೆ ಈರಮ್ಮ, ಶ್ರೀದೇವಿ, ವಿಜಯಲಕ್ಷ್ಮಿ, ಶಶಿಕಲಾ, ಯಲ್ಲಮ್ಮ, ಉರ್ಕುಂದಮ್ಮ, ಅನಿತಾ, ಮಲ್ಲೇಶ್ವರಿ, ಇಂದ್ರಜಾ, ಡಿಎಸ್ ಶರಣಬಸವ, ಕೆಜಿ ವೀರೇಶ್ ಸೇರಿದಂತೆ ಇನ್ನಿತರರಿದ್ದರು. ರೈಲು ಮಹಿಳಾ ಪ್ರಯಾಣಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಟಿಕೆಟ್ ರಹಿತ ವ್ಯಕ್ತಿ ಮೇಲೆ ರಾಯಚೂರು ರೈಲ್ವೆ ಪೊಲೀಸರು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದು, ಈ ಕುರಿತು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ರೈಲಿನೊಳಗೆ ಮಹಿಳಾ ಪ್ರಯಾಣಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಟಿಕೆಟ್ ರಹಿತ ವ್ಯಕ್ತಿಯ ಮೇಲೆ ರಾಯಚೂರು ರೈಲ್ವೆ ಪೊಲೀಸರು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದು, ಈ ಕುರಿತು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕುರ್ಲಾ ಕೊಯಮತ್ತೂರು ರೈಲು ಸಂಖ್ಯೆ 11013ರಲ್ಲಿ ಜೂನ್ 21ರಂದು ಈ ಘಟನೆ ಸಂಭವಿಸಿದ್ದು, ಟಿಕೆಟ್ ಇಲ್ಲದೆ ವ್ಯಕ್ತಿ ರೈಲಿನಲ್ಲಿ ಪದೇ ವಿವಸ್ತ್ರನಾಗುತ್ತಿದ್ದ. ಈ ಕುರಿತು ಮಹಿಳಾ ಅವರು ರಾಯಚೂರಿನ ರೈಲು ನಿಲ್ದಾಣದ ಆರ್ಪಿಎಫ್ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದರೂ ಯಾವುದೇ ತಕ್ಷಣದ ಕ್ರಮ ಕೈಗೊಳ್ಳದೆ ಪೊಲೀಸರು ನಿರ್ಲಕ್ಷ್ಯ ತೋರುವುದಾಗಿ ವರದಿಯಾಗಿದೆ.
ಈ ಸಂದರ್ಭದಲ್ಲಿ ಬೋಗಿಯಲ್ಲಿದ್ದ ಮಹಿಳಾ ಪ್ರಯಾಣಿಕರಲ್ಲಿ ಭಯ ಮತ್ತು ಆತಂಕ ಮೂಡಿದ್ದು, ರಾಯಚೂರಿನಲ್ಲಿ ಸಮಸ್ಯೆ ಉದ್ಭವಿಸಿದಾಗಲೇ ಕ್ರಮ ಕೈಗೊಳ್ಳಬೇಕಾಗಿತ್ತು ಎಂಬ ಪ್ರಶ್ನೆ ಮತ್ತೊಮ್ಮೆ ಮೇಲಕ್ಕೆತ್ತಿದೆ. ಕರ್ತವ್ಯದಲ್ಲಿ ತೊಡಗಿದ್ದ ಸಿಬ್ಬಂದಿ ಶಿಸ್ತಿನ ಕ್ರಮಕ್ಕೆ ಒಳಗಾಗಬೇಕು ಎಂಬ ಬೇಡಿಕೆ ಹುಟ್ಟಿಕೊಂಡಿದೆ. ಪ್ರಯಾಣಿಕರ ಸುರಕ್ಷತೆಯಲ್ಲಿ ಯಾವುದೇ ರೀತಿಯ ರಾಜಿ ಸಾಧ್ಯವಿಲ್ಲ. ಈ ಸಂಬಂಧ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರ ಗಮನಕ್ಕೆ ವಿಷಯವನ್ನು ತಂದು ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ಏಮ್ಸ್ ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ. ಹೋರಾಟಗಾರರ ವಿರುದ್ಧ ಧಮಕಿ ರೀತಿ ಹೇಳಿಕೆ ಸಹಿಸುವುದಿಲ್ಲ ಎಸ್ಮಾರೆಪ್ಪ. ಪತ್ರಕರ್ತ ಮುತ್ತಣ್ಣ ಹೆಳವರ್ ಮೇಲೆ ಪೊಲೀಸರಿಂದ ಹಲ್ಲೆ ಘಟನೆ ಖಂಡಿಸಿ ಪತ್ರಕರ್ತರ ಸಂಘದಿಂದ ಎಸ್ಪಿಗೆ ಮನವಿ. ಕೇಂದ್ರ ಮತ್ತು ರಾಜ್ಯಗಳ ಸ್ಕೀಮ್ಗಳ ಕುರಿತು ಜನಸಾಮಾನ್ಯರಿಗೆ ಮಾಹಿತಿ ನೀಡಿ ಸಂಸದ ಜಿ ಕುಮಾರ್ ನಾಯ್ಕ್. ವಿನ್ಯು ಉದಯ್ ಕುಮಾರರಿಂದ ಮಾನಸಿಕ ಕಿರುಕುಳ, ಪತ್ನಿ ಮಗುವನ್ನು ಕಳುಹಿಸದೆ ಕಿರುಕುಳ, ಬ್ರಹ್ಮಾನಂದ ಆರೋಪ. ಹರಿಜನವಾಡ ಆರೋಗ್ಯ ಕೇಂದ್ರದಲ್ಲಿ ಯೋಗ ದಿನಾಚರಣೆ. ಕಾಯಕ ಮಿತ್ರರಿಗೆ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮನವಿ. ಮತ್ತು ರೈಲು ಪ್ರಯಾಣಿಕರೊಂದಿಗೆ ಅಸಭ್ಯ ವರ್ತನೆ, ಆರೋಪಿ ಬಂಧಿಸದ ಪೊಲೀಸರು ದೂರು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee, Sri Raghavendra Tupa, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.